ಪಾನಕ್ಕೆ ಫಿಲ್ಟರ್ ಮಾಡಿ ಸೋಸ್ಕೊಂಡು ಹಾಕೋಬೇಕು. ಹೌದು, ಸೋಸ್ಕೊಂಡು ಹಾಕ್ಬೇಕು. ಅದ್ರಲ್ಲಿ ಕಸ ಗಿಸ ಎಲ್ಲ ಇರ್ತವೆ. ಅದೇ ಸ್ವೀಟ್ ಆದ್ರೂ ಏಲಕ್ಕಿ ಪೌಡ್ರದ್ದೇ ಫಿನಿಶಿಂಗ್ ಆಗಲ್ಲ. ಅದಕ್ಕೆ ಏಲಕ್ಕಿ ಬಿದ್ರೇ ಅದು ಟೇಸ್ಟ್ ಬೇರೆ, ಅದ್ರ ಲೆವೆಲ್ಲೇ ಬೇರೆ. ಸ್ವಲ್ಪ ಏಲಕ್ಕಿ ಪೌಡ್ರು. ಸವಿರುಚಿ ಕೇಟರ್ಸಲ್ಲಿ ಅದ್ಭುತವಾಗಿರುತ್ತೆ ರೆಸಿಪಿ. ಲಾಸ್ಟ್ ಟೈಮು ಬಿಸಿಬೇಳೆ ಬಾತ್ ಮಾಡ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನೀವು ಮಾಡ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ಬಟ್ ಇವತ್ತೇನೋ ಸಿಹಿ ಮಾಡ್ಕೊಡ್ತೀವಿ ಅಂದ್ರು. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಯಾವ ಒಂದು ಸಿಹಿ ನಿಮ್ಮ ಕಡೆಯಿಂದ? ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತೇಳಿ. ಸಬ್ಬಕ್ಕಿ ಹಾಲು ಸಕ್ಕರೆ ಹಾಕಿ ಎಲ್ಲ ನಾರ್ಮಲ್ ಆಗಿ ಮಾಡ್ತಾರೆ ಯೂಶುವಲ್ ಆಗಿ. ನಾವು ಬೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತೇಳಿ. ಬೆಲ್ಲ ಹಾಕಿ ಮಾಡುವಂತ? ಬೆಲ್ಲ ಹಾಕಿ, ಹೆಲ್ದಿ ಫುಡ್. ಈ BP ಶುಗರ್ ಇದ್ದವರು ಸಕ್ಕರೆ ಪಾಯಸನ ಯಾರು ಜಾಸ್ತಿ ಲೈಕ್ ಮಾಡಲ್ಲ. ಸೊ ಬೆಲ್ಲ ಹಾಕಿರೋದ್ರಿಂದ ಎಲ್ಲರೂ ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಇಷ್ಟ ಆಗುತ್ತೆ ಪಾಯಸ. ಅಂಥದ್ದೊಂದು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಮಾಡ್ಕೊಡೋಂಥ ಪಾಯಸನ. ಓಕೆ. ಯೂಶಲಿ ಮನೆಗಳಲ್ಲಿ ಏನೋ ಶಾವಿಗೆ ಪಾಯಸ ಅಂತ ಮಾಡ್ಕೊತಿರ್ತಾರೆ, ಹೆಸರುಬೇಳೆ ಪಾಯಸ ಅಂತ ಮಾಡ್ಕೊತಿರ್ತಾರೆ. ಸಬ್ಬಕ್ಕಿ ಪಾಯಸ ಮನೇಲಿ ಮಾಡೋಂಥದ್ದು ಕಮ್ಮಿ, ಬರೀ ಈ ಫಂಕ್ಷನ್ಗಳಲ್ಲಿ ಮಾತ್ರ ನೋಡುವಂಥದ್ದು. ಸೊ ಅದನ್ನ ನೀವು ಇವತ್ತು ತೋರಿಸ್ತಾ ಇದ್ದೀರಾ. ಓಕೆ. ಸಬ್ಬಕ್ಕಿಗಳಲ್ಲೂ ವ್ಯತ್ಯಾಸ ಇದೆ, 2-3 ಥರ ಬರುತ್ತೆ. ಅದರಲ್ಲಿ ಸಿಲ್ಕ್ ಸಬ್ಬಕ್ಕಿ ಬೆಸ್ಟ್. ಅದನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ತಾರೆ ಯೂಶುವಲಿ. ಅದು ಅಕಸ್ಮಾತ್ ನೆನೆಸೋದು ನೆನಪು ಹೋದ್ರು ಕೂಡ ಅದು ಮಾಡಕ್ಕೆ ಮತ್ತೆ ಬೆಳಗ್ಗೆ ಮುಂಚೆ ಮಾಡ್ಲಿಕ್ಕೆ ಆಗಲ್ಲ ಮನೆಯವರಿಗೆ. ಸೊ ಹಾಗೆ ನಾನು ಅದನ್ನ ಅರ್ಜೆಂಟಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಸೀಕ್ರೆಟ್ಗಳು ಅಂದ್ರೆ ಅರ್ಜೆಂಟ್ಗೆ ಹೇಗೆ ಮಾಡೋದು, ಮತ್ತೆ ಈ ಯಾವ ಪದಾರ್ಥ ಆದ್ಮೇಲೆ ಯಾವ ಪದಾರ್ಥ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಮತ್ತೆ ಇನ್ನು ಸಬ್ಬಕ್ಕಿ ಪಾಯಸ ಅಂದಾಗ ಒಂದು ಹದ ಇರ್ಬೇಕಲ್ವಾ ಸರ್? ಇಷ್ಟೇ ತೆಳ್ಳಗಿರ್ಬೇಕು ಅಂತ, ಇಲ್ಲ ಅಂದ್ರೆ ಅದು ಹಲ್ವಾದಂಗೆ ಆಗ್ಬಿಡುತ್ತೆ. ಹಲ್ವಾದಂಗೆ ಆಗ್ಬಿಡುತ್ತೆ ಅಲ್ವಾ? ಹಾಲಿನ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿರ್ಬೇಕು. ಹಾಲು ಹಾಕ್ತಿರೋ ನೀರು ಹಾಕ್ತಿರೋ ಅದು ನಿಮಗೆ ಬಿಟ್ಟಿರೋದು. ಅದನ್ನ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ. ಅದು ಕ್ಲೀನಾಗಿ ಬರುತ್ತೆ. ಹೌದಾ? ಓಕೆ. ಇಲ್ಲ ಅಂದ್ರೆ ಅದು ಹಲ್ವಾ ಥರ ಬಿಡುತ್ತೆ. ಅದಕ್ಕೆ ಮಾಡ್ಲಿಕ್ಕೆ ಹೆದರ್ತಾರೆ, ಹೆಚ್ಚಿನವ್ರು ಹೆದರ್ತಾರೆ ಅದಕ್ಕಾಗಿ. ಓಕೆ ಸರ್, ಕಂಟಿನ್ಯೂ ಮಾಡಿ ತೋರಿಸ್ಕೊಡಿ ನಮಗೆ. ಥ್ಯಾಂಕ್ ಯು. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನು ಇವಾಗ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಸಬ್ಬಕ್ಕಿ, ಎಲ್ಲರಿಗೂ ಗೊತ್ತಿರೋದೆ. ಸಬ್ಬಕ್ಕಿ ತಗೊಂಡಿದ್ದೀನಿ. ಅದು ಒಂದ್ಸತಿ ತೋರಿಸಿ ಸರ್ ಕೈಯಲ್ಲಿ ಹೆಂಗಿರ್ಬೇಕು. ಸಿಲ್ಕ್ ಸಬ್ಬಕ್ಕಿ. ಇದು ಸಿಲ್ಕ್ ಸಬ್ಬಕ್ಕಿ. ಓಕೆ. ಎಲ್ಲ ಕಡೆ ಸಿಗುತ್ತೆ ಸರ್? ಎಲ್ಲ ಕಡೆ, ಎಲ್ಲ ಅಂಗಡಿಲೂ ಸಿಗುತ್ತೆ. ಇದು ನೈಲಾನ್ ಸಬ್ಬಕ್ಕಿ ಅಂದ್ರೆ ಅರ್ಥ ಆಗುತ್ತೆ ಬೇಗ. ನೈಲಾನ್ ಸಬ್ಬಕ್ಕಿ ಇಷ್ಟು ಸಣ್ಣ ಇರುತ್ತೆ ಸರ್? ಸಣ್ಣ ಬರುತ್ತೆ ಇದು. ಇದರಲ್ಲಿ ಸೈಜ್ ಬೇರೆ ಏನೋ ಬರ್ತಾ ಇಲ್ಲ? ಇಲ್ಲ. ನೈಲಾನ್ ಸಬ್ಬಕ್ಕಿ ಅಂದ್ರೆ ಇದೇ ಥರ ಬರುತ್ತೆ ಯೂಶುವಲ್ ಆಗಿ. ಓಕೆ. ಇದು ನೆನ್ಸಿಟ್ಟು ಮಾಡ್ತಾರೆ, ಇನ್ನೊಂದು ಥರದ್ದು ಫ್ರೈ ಮಾಡಿಬಿಟ್ಟು ಮಾಡ್ತಾರೆ. ನಾನು ಇದು ಎಮರ್ಜೆನ್ಸಿ ಮಾಡೋದನ್ನ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ ಇವಾಗ. ಎಮರ್ಜೆನ್ಸಿ ಮಾಡೋಂಥದ್ದು. ಓಕೆ, ಸೂಪರ್ ಸರ್. ಆಮೇಲೆ ಇಲ್ಲಿ ಬೆಲ್ಲನ ತೊಳೆದು ಇಟ್ಕೊಂಡಿದ್ದೀನಿ. ಬೆಲ್ಲನು ತೊಳೆದು ಇಟ್ಕೊಳ್ಳೋದು. ಓಕೆ. ಅದ್ರ ಕೆಲವೊಂದು ಕಸಗಳೆಲ್ಲ ಬಂದಿರ್ತವೆ. ಸೊ ಅದನ್ನ ಇಟ್ಕೊಂಡಿದ್ದೀನಿ ತೊಳೆದು. ಒಂದು ಅರ್ಧ ಕೆಜಿ ಸಬ್ಬಕ್ಕಿಗೆ 5 ಲೀಟ್ರ್ ಹಾಲು. 5 ಲೀಟ್ರ್ ಹಾಲು, ಅರ್ಧ ಕೆಜಿ. 100 ಜನಕ್ಕೆ ಆಗಂಗಿದೆ ಇವಾಗ ತಗೊಳ್ತಾ ಇದ್ದೀನಿ. ಆದ್ಮೇಲೆ ಒಗ್ಗರಣೆಗೆ ಲವಂಗ ತಗೊಂಡಿದ್ದೀನಿ, ಗೋಡಂಬಿ ಸ್ವಲ್ಪ ದ್ರಾಕ್ಷಿ. ಇದೆಲ್ಲ ನಿಮ್ಗೆ ಬಿಟ್ಟಿದ್ದು. ಬೇಕಾದ್ರೆ ಬಾದಾಮಿ ಬೇಕಾದ್ರೂ ಹಾಕೋಬಹುದು, ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬಹುದು. ನಿಮ್ಮ ಫ್ಲೇವರ್ಗೆ ಯಾವ ಥರ ಬೇಕೋ ಆ ಥರ ಹಾಕೋಬಹುದು. ನಾನು ಸಡನ್ ಆಗಿ ಮಾಡ್ತಾ ಇರೋದು, ಅರ್ಜೆಂಟಿ ಮಾಡ್ತಾ ಇರೋದ್ರಿಂದ ಯಾವ ಥರ ಎಷ್ಟು ಬೇಕೋ ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ. ಏಲಕ್ಕಿ ಹಾಕೊಳ್ತಿಲ್ಲ, ಅದ್ರ ಬದಲು ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಬೇಕಾಗುತ್ತೆ. ಇದನ್ನೆಲ್ಲ ತುಪ್ಪದಲ್ಲಿ ಇದನ್ನೆಲ್ಲ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಓಕೆ. ಅಂದ್ರೆ ಸಕ್ಕರೆ ಬದಲಿಗೆ ಬೆಲ್ಲ ಬಳಸಿ ಮಾಡ್ತಿರುವಂತ ಸಿಹಿ. ಹೌದು. ಓಕೆ, ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಬೆಲ್ಲನ ಕರಗಕ್ಕೆ ಇಟ್ಬಿಡೋಣ ಒಂದು ಕಡೆಯಿಂದ. ಅದು ನಿಧಾನ ಕರಗ್ತಾ ಇರಲಿ. ಅದೇ ಸ್ವಲ್ಪ ನೀರು ಹಾಕೊಂಡು ಕರಗಿ ಬಿಟ್ಬಿಡ್ಬೇಕು. ಹೌದು, ಸ್ವಲ್ಪ ನೀರು ಹಾಕಿ ಕರಗಕ್ಕೆ ಇಟ್ಬಿಟ್ರೆ ನಿಧಾನ ಕರಗ್ತಾ ಇರುತ್ತೆ. ಪುಡಿ ಇದ್ರೆ ಬೆಸ್ಟು. ಎಂತ ಹೈಜಿನಿಕ್ ಪುಡಿ ತಂದ್ರೆ ನೀವು ಮಾಡ್ತೀನಿ ಅಂದ್ರೆ ಮನೇಲಿ ಅದು ಒಳ್ಳೇದೇನೆ, ಡೈರೆಕ್ಟ್ ಹಾಕ್ಬೋದು. ಈಗ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ ಈ ಕಡೆ. ಇವು ಸಬ್ಬಕ್ಕಿ ಫ್ರೈ ಮಾಡೋಣ ಬನ್ನಿ, ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ. ಫಸ್ಟ್ ಅದನ್ನು ಫ್ರೈ ಮಾಡ್ಕೋಬೇಕಾ? ಹೌದು. ಓಕೆ. ಅಂದರೆ ನೆನೆಸಿಟ್ಕೊಂಡ್ರೆ ಹಾಕ್ಬೋದು, ನೆನೆಸಿಟ್ಕೊಂಡಿಲ್ಲ ಅಂದರೆ ಅದು ಬೇಗ ಬೇಯಲ್ಲ ಹಾಗೆ ಬೇಯಿಸಿದ್ರೆ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ ಅದು ನಿಮಗೆ. ಇದೇ ಸೀಕ್ರೆಟು. ಓಕೆ. ನೆನೆಸಿಟ್ಕೋಬೇಕು ಅಂದರೆ ಮನೆಗಳಲ್ಲಿ ಇನ್ ಕೇಸ್ ಹೇಗೆ ನೆನೆಸಿಟ್ಕೊಂಡಿರ್ಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಬೇಕು. ಮಧ್ಯಾಹ್ನದ ಊಟಕ್ಕೆ ಮಾಡ್ತೀನಿ ಅಂದರೆ ಅದೇ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೀವು ಅದೇ ತಕ್ಷಣಕ್ಕೆ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿ ಬರಲ್ಲ, ಅಷ್ಟಾಗಿ ಬರಲ್ಲ. ಬನ್ನಿ, ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ತುಪ್ಪ ಕಾದ್ಮೇಲೆ ಲವಂಗ, ಗೋಡಂಬಿ ಆಲ್ಮೋಸ್ಟ್ ಎಲ್ಲ ಒಟ್ಟಿಗೆ ಹಾಕೋದಕ್ಕೆ. ಓಕೆ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಿಧಾನಕ್ಕೆ. ಅದು ಫ್ರೈ ಆಗ್ತಿದೆ ಹಂಗೆ ಸಬ್ಬಕ್ಕಿನ ಹಾಕೊಳ್ಳೋಣ. ಓಕೆ. ಇದೇ ಇಂಪಾರ್ಟೆಂಟು. ಇದನ್ನು ಕ್ಲೀನ್ ಮಾಡಿ ಫ್ರೈ ಮಾಡಬೇಕಲ್ಲ ಇವಾಗ. ಹುರ್ಕೊಳ್ಳೋದು ಒಂದು 2 ನಿಮಿಷ ಹುರ್ಕೊಳ್ಬೇಕು. ಅಂದರೆ ಇದು ನೋಡಿ, ಯಾವಾಗ ಹಾಕಿದ ಚಿಕ್ಕ ಇತ್ತು. ಹೌದು. ಇವಾಗ ನೋಡಿ ಹೊಸ ಕೂರ ದೊಡ್ಡ ಆಗ್ತಾ ಇದೆ, ದಪ್ಪ ಆಗ್ತಾ ಇದೆ. ಅದು ಇನ್ನೂ ದಪ್ಪ ಆಗುತ್ತೆ. ಅದು ಸ್ವಲ್ಪ ದಪ್ಪ ಆಗೋರಿಗೆ ಹಾಗೆ ಹೊರ್ಕೊಳ್ತಾ ಇರೋದು ಸ್ವಲ್ಪ. ನೋಡಿ ಈಗ ನೋಡಿ ಯಾವ ಥರ ಬಂದಿದೆ ಅಂತ.
ಅಲ್ವಾ? ಹಾಂ ಎಲ್ಲ ದಪ್ಪ ದಪ್ಪ ಆಗಿದೆ. ಹಾಂ ಇದಕ್ಕೆ ಇವಾಗ ಹಾಲು ಹಾಕಿ. ಹಾಲು ಎಷ್ಟು ಲೀಟ್ರ್ ಸರ್ ಇದು? 5 ಲೀಟ್ರ್ ಇದೆ. 5 ಲೀಟ್ರ್. ಹಾಂ ಓಕೆ. ಇವಾಗ ಇದನ್ನು ಬೇಯಕ್ಕೆ ಬಿಟ್ಬಿಟ್ರೆ ಮುಗೀತು. ಅದ್ರ ಪಾಡಿಗೆ ಅದು ಬೇಕಂತ ಇರುತ್ತೆ. ಇದನ್ನು ಎಷ್ಟೊತ್ತು ಬೇಯಿಸ್ಕೊಬೇಕಾಗತ್ತೆ? ಇದೊಂದು 15 ನಿಮಿಷ. 15 ನಿಮಿಷ. ಹಾಂ ಅವಾಗ ಕೈ ಆಡಿಸ್ಬೋದು. ಅವಾಗ ಕೈ ಆಡಿಸ್ತಾ ಇರ್ಬೇಕು. ಓಕೆ ಇಲ್ಲಿ ಸಬ್ಬಕ್ಕಿ ಬೆಂದಿದೆ ಇವಾಗ ನೋಡ್ಬೋದು ನೀವು. ನಿಮಗಿದು ನೀರು ಅನಿಸುತ್ತೆ, ಓಕೆ, ಬಟ್ ಅದು ತಣ್ಣದ ಮೇಲೆ ಏನೋ ಗಟ್ಟಿಯಾಗ್ಬಿಡುತ್ತೆ. ಮನೆ ಇಷ್ಟೇ ನೀರು ಇರಬೇಕು ಅದು. ಇವಾಗ ಇಷ್ಟೇ ನೀರು ಇರಬೇಕು. ಹೆಂಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ? ಏನಾದರೂ ಅಂದಾಜು ಇರುತ್ತಾ? ವೈಟ್ ಆಗಿರುತ್ತೆ ನೋಡಿ. ಇಲ್ಲೊಂಥರ ನೀರು ಥರ ಆಗ್ಬಿಟ್ಟಿರುತ್ತೆ. ಅದು ಕಾಣಿಸೋದಿಲ್ಲ, ಒಳಗಡೆ ಏನು ಕಾಣಿಸೋದಿಲ್ಲ. ಓಕೆ, ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಒಂಥರ ಪಾರದರ್ಶಕ ಆಗ್ಬಿಟ್ಟಿರುತ್ತೆ, ಗ್ಲಾಸ್ ಚೂರ್ ಥರ. ಆ ಥರ ಆದರೆ ಬೆಂದಿದೆ ಅಂತಲೇ ಅರ್ಥ ಅದು. ಓಕೆ. ಮೇನ್ ಇವಾಗ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕಡೆ ಬೆಲ್ಲ ಕಾದಿದೆ. ಬೆಲ್ಲನೂ ಇದನ್ನು ಹಾಕ್ಬೇಕಿದ್ರೆ ಇದನ್ನು ಆಫ್ ಮಾಡ್ಕೊಂಡಿರ್ಬೇಕು. ಇದು ಕಾದಿರಬಾರ್ದು. ಇದು ಸ್ಟವ್ ಆನಲ್ಲಿ ಇರಬಾರ್ದು. ಸ್ಟವ್ ಆನಲ್ಲಿ ಇರ್ಬೋದು. ಸ್ವಲ್ಪ ತಣ್ಣಗೆ ಹಾಕಬೇಕು. ಇದು ಅಷ್ಟೇ, ಸ್ವಲ್ಪ ತಣ್ಣಗೆ ಮಾಡಬೇಕು. ಓಕೆ. ಆಗಿದೆ ಇವಾಗ ಎರಡು ಒಂದು 70% ತಣ್ಣಗಾಗಿದೆ. 60% ತಣ್ಣಗಾಗಿದೆ. ಪೂರ್ತಿ ಕುದೀತಾ ಇರ್ಬೇಕಾದ್ರೆ ಹಾಕಿದ್ರೆ ಹಾಲು ಒಡೆದೋಗ್ಬಿಡುತ್ತೆ. ಓಕೆ. ಸೊ ತಣ್ಣಗಾದ್ಮೇಲೆ ಹಿಂಗೆ ಹಾಕಬೇಕು. ನಿಧಾನಕ್ಕೆ ಫಿಲ್ಟರ್ ಮಾಡಿ. ಸೋಸ್ಕೊಂಡು ಹಾಕೋಬೇಕು. ಹೌದು, ಸೋಸ್ಕೊಂಡು ಹಾಕ್ಬೇಕು. ಅದ್ರಲ್ಲಿ ಕಸ ಗಿಸೆಲ್ಲ ಇರ್ತವೆ, ಕಲ್ಲೆಲ್ಲ ಇರುತ್ತೆ. ಓಕೆ. ಅಂದರೆ ಸಕ್ಕರೆ ಬಳಸೋರು ಸಕ್ಕರೆನೂ ಬಳಸ್ಬೋದು. ಸಕ್ಕರೆ ಸಕ್ಕರೆನೂ ಬಳಸ್ಬೋದು. ಇಲ್ಲಾಂದರೆ ಬೆಲ್ಲ. ಈ ಬೆಲ್ಲ ಯೂಸ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಓಕೆ. ಸಕ್ಕರೆ ಬಳಸಿದ್ರೆ ಬೆಳ್ಳಗೆ ಕಾಣುತ್ತೆ, ಬೆಲ್ಲ ಬಳಸಿದ್ರೆ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ. ಯಾವುದೇ ಸ್ವೀಟ್ ಆದ್ರೂ ಏಲಕ್ಕಿ ಪೌಡ್ರಿದ್ದೆ ಫಿನಿಶಿಂಗ್ ಆಗಲ್ಲ. ಅದಕ್ಕೆ ಏಲಕ್ಕಿ ಬಿದ್ರೇ ಅದು ಟೇಸ್ಟ್ ಬೇರೆ, ಅದ್ರ ಲೆವೆಲ್ಲೇ ಬೇರೆ. ಸ್ವಲ್ಪ ಏಲಕ್ಕಿ ಪೌಡ್ರು. ಓಕೆ. ಅದ್ರ ಜೊತೆ ಸ್ವಲ್ಪ ನಮ್ಮ MTR ಸ್ಪೆಷಲ್ ಬಾದಾಮ್ ಪೌಡ್ರ್ ಹಾಕೋಬಿಡೋ ಸ್ವಲ್ಪ. ಅದು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ. ಓಕೆ. ಸ್ವಲ್ಪ ಕಲರ್ ಹಾಕ್ಬಿಡೋದು. ಸೊ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾಯಿದ್ರೆ ತಿಂದೋರು ಆಹಾ ಅನ್ಬೇಕು. ಹಂಗಿರುತ್ತೆ ಮಜಾ. ಹಂಗಿರುತ್ತೆ. ಇದು ಪಕ್ಕ ಮದುವೆ ಮನೆಗಳಲ್ಲಿ ಮಾಡುವಂಥದ್ದು. ರೆಡಿ ಇದೆ. ಬಿಸಿ ಬಟ್ ಇದೊಂದು ಸ್ವಲ್ಪ ತೆಳ್ಳಗಿದೆ. ಕಪ್ಪಿಗೆ ಚೆನ್ನಾಗಿರುತ್ತೆ ಇವಾಗ ಬಿಸಿ. ಸ್ವಲ್ಪ ಆರಿದ್ರ ಮೇಲೆ ನಿಮ್ಗೆ ಎಲೆ ತಿನ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಓಕೆ, ಗಟ್ಟಿಯಾಗಿ. ಸವಿರುಚಿ ಕೇಟರ್ಸ್ ಅವರು ಸಬ್ಬಕ್ಕಿ ಹಾಕಿ, ಅಂದರೆ ಸಾಬುದಾನ ಬಳಸಿ ಪಾಯಸ ಮಾಡಿಕೊಟ್ಟವ್ರೆ. ಸೊ ಅದರಲ್ಲೂ ಬೆಲ್ಲದಲ್ಲಿ ಮಾಡಿರುವಂಥದ್ದು. ಸೊ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ ಎಲ್ಲ ಹಾಕಿ ಮಾಡಿರುವಂಥದ್ದು. ಮತ್ತೇನೋ ಇದು ಹಾಕ್ಕೊಂಡಿದ್ರಪ್ಪ, ಏಲಕ್ಕಿ ಪುಡಿ ಅದನ್ನೆಲ್ಲ ಬಳಸಿದ್ರು. ಮತ್ತು ಬಾದಾಮ್ ಪೌಡ್ರ್ ಕೂಡ ಹಾಕಿದ್ರು. ಸ್ವಲ್ಪ ಕಲರ್ ಬರುತ್ತೆ ಅಂತ ಹೇಳ್ತಿದ್ರು. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದು ಕಳಂಗಿರುತ್ತಲ್ಲ. ಸಕ್ಕರೆ ಬಳಸಿದ್ರೆ ಸ್ವಲ್ಪ ಬೆಳ್ಳಗೆ ಕಾಣುತ್ತೆ. ಇದು ಸ್ವಲ್ಪ ಬ್ರೌನ್ ಬರುತ್ತೆ ಬೆಲ್ಲ ಹಾಕಿರೋದ್ರಿಂದ. ತೊಗೊಂಬಿಡೋಣ, ಟೇಸ್ಟ್ ಮಾಡ್ಬಿಡೋಣ. ಚಿಂದಿ ಪಕ್ಕಾ ಕಳೆದೋಗ್ತೀರ. ಪರ್ಫೆಕ್ಟ್. ಸಿಹಿನೂ ಅಷ್ಟೇ ಕರೆಕ್ಟಾಗಿದೆ. ಇನ್ನು ಏಲಕ್ಕಿ ಲವಂಗ ಎಲ್ಲ ಬಳಸಿರ್ತಾರಲ್ಲ, ಸೂಪರಾಗಿದೆ. ಅದು ಭಲೇ ಇಷ್ಟ ಆಗುತ್ತೆ. ಇನ್ನು ಆ ಸಬ್ಬಕ್ಕಿ ಕಾಳುಗಳೆಲ್ಲ ಮೆತ್ತಗಾಗಿರುತ್ತೆ. ಅದೊಂಥರ ಲೈಟಾಗಿ ಒಂದು ಚೂಯಿ ಸಿಗುತ್ತೆ. ಅದು ಕೂಡ ಮಸ್ತಿದೆ. ಆ ಏಲಕ್ಕಿ ಘಮ ನೀಟಾಗಿ ಸಿಗುತ್ತೆ. ಲವಂಗದ ಘಾಟು ಬಹಳನೇ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇನ್ನು ಹಾಲು ಬೇರೆ ಬಳಸಿರ್ತಾರಲ್ಲ, ಅದು ಕೂಡ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಮಸ್ತಿದೆ. ಮನೆಗಳಲ್ಲಿ ಫಂಕ್ಷನ್ ಏನಾದರೂ ಮಾಡ್ತಿದ್ದು ಒಳ್ಳೆ ಕೇಟರ್ಸ್ನ ಹುಡುಕ್ತಾಯಿದ್ರೆ ವೆಜ್ಜಲ್ಲಿ ಬ್ರಾಹ್ಮಣರ ಶೈಲಿನೂ ಮಾಡ್ತಾರಂತೆ. ಸೌತು, ನಾರ್ತು, ಚೈನೀಸು ಎಲ್ಲ ಮಾಡ್ತಾರೆ. ಸೊ ಒಳ್ಳೆ ಕೇಟರ್ಸ್ನ ಹುಡುಕ್ತಾಯಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ನಾನು ಮೆನ್ಷನ್ ಮಾಡಿರ್ತೀನಿ. ಏನೋ ಡೀಟೇಲ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ಸು ಕೊಡ್ತಾರೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.